ಈಗ ನೋಡಿ, ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ, RSSನವ್ರಿಗೆ ಸೋಷಿಯಲ್ ಜಸ್ಟಿಸ್ನಲ್ಲಿ ನಂಬಿಕೆ ಇಲ್ಲ, ಅವರಿಗೆ ಬದ್ಧತೆನೇ ಇಲ್ಲ. ನೀವು ಈ 100 ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ ಕಮಿಷನ್ ಆಯ್ತಲ್ಲ, ಅವತ್ತಿನಿಂದ ಇವತ್ತವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. RSSನವ್ರು ಯಾವತ್ತೂ ಕೂಡ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 100 ವರ್ಷ ಆಯಿತು. ಈ ವರ್ಷ 2025ಕ್ಕೆ 100 ವರ್ಷಗಳಾಗ್ತಾ ಇದೆ. ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ. ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಾಯ ಮಾಡ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಬಹಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾ ಇದ್ರು. ಮತ್ತೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು. ಮತ್ತೆ ನಾವು ಪತ್ರನೂ ಬರೆದಿದ್ದೋ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ದರು 2023ರಲ್ಲಿ. ಅದಾದಮೇಲೆ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಟೈಮ್ ಫಿಕ್ಸ್ ಮಾಡಿಲ್ಲ, ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ. ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಾವು ಏನು ಹೇಳೋದು ಅಂದರೆ, ಒಂದು ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು. ಇನ್ನೊಂದು ಈ ಸೀಲಿಂಗ್ ಇದೆಯಲ್ಲ, ಅದನ್ನು ಸಂವಿಧಾನಕ್ಕೆ ತಿದ್ದುಪಡಿ ತಗಲಾಗಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ನವರು ಇಂದಿರಾ ಸಹಾನಿ ಕೇಸ್ನಲ್ಲಿ ಹೇಳ್ಬಿಟ್ಟಿದ್ದಾರೆ, ಡಿವಿಷನ್ ಬೆಂಚು 50%ಗಿಂತ ಮೀಸಲಾತಿ ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಮೀಸಲಾತಿ 50% ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋಕ್ಕಾಗಲ್ಲ. ಅದರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆಲ್ರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ, ಅಗತ್ಯ. ಯಾಕಂತಂದರೆ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನರೇಂದ್ರ ಮೋದಿಯವರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ, ಒಂದು ರಾಹುಲ್ ಗಾಂಧಿಯವರು ಕೂಡ ಒತ್ತಾಯ ಮಾಡಿದ್ದಾರೆ, ಒಂದು ಸೀಲಿಂಗ್ ಇದೆಯಲ್ಲ 50%, ಅದನ್ನು ತೆಗಿಬೇಕು. ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು. ಇವೆರಡೂ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಸಮಯ ಯಾವಾಗ ಮಾಡ್ತೀವಿ, 3 ತಿಂಗಳು ಮಾಡ್ತಾರ, 4 ತಿಂಗಳಿಗೆ ಮಾಡ್ತಾರ ಅಂತ ಹೇಳ್ಬೇಕು. ರೋಹಿಣಿ ಮೀಸಲಾತಿ ಇದೆಯಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡಬೇಕು. ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ. ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ. ನಾನು ನೋಡಬೇಕು ಅದನ್ನು. ಇನ್ನೂ ಮರ್ಡರ್ ಆಗಿದೆ. ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದಾಗ ಲಾ ಆ್ಯಂಡ್ ಆರ್ಡರು ADGP ಇದಾರಲ್ಲ, ಅವ್ರನ್ನ ಕಳಿಸಿದ್ದೀವಿ. ಕೂಡಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ. ಯಾಕೆ ಮರ್ಡರ್ ಆಗಿದೆ, ಏನು ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ, ಮನುಷ್ಯನ ಪ್ರಾಣ ಭಾಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ಈಗ ಪ್ರೀ ಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ. ಇದು ವಿಚಾರ ಗೊತ್ತಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. BJPಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ. ನಾನು BJPಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ, ನಾವು ಹಿಂದೂ ಹಾಗಾದರೆ ಈಗ ಒಂದು 15 ಒಂದು ವಾರದ ಹಿಂದೆ ಪಹಲ್ಗಾಮ್ನಲ್ಲಿ ನಡೀತಲ್ಲ, ಅದಕ್ಕೇನು ಏನು ಹೇಳ್ತಾರೆ, ಪ್ರಧಾನಮಂತ್ರಿ ಹೋಗಿದ್ದಾರ? 26 ಜನ ಸತ್ತೋದ್ರು. ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಶೂಟ್ ಮಾಡಿದ್ರು. ಪ್ರಧಾನಮಂತ್ರಿ ಹೋದ್ರ?
ಈಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವೋ ಇದು? ಅಲ್ಲಿ ನಾನು ಕೇಳಿದೆ, ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ. ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ, ಒಬ್ಬ ಸೆಕ್ಯೂರಿಟಿಯವನಿಲ್ಲ, ಯಾರೂ ಇಲ್ಲ ಅಂತಂದ್ರೆ ಏನರ್ಥ? ಭಾಳಷ್ಟು ಜನ, ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ. ಅಂತ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕಾ ಬೇಡ? ಪೊಲೀಸ್ನವರೇ ಇರಲಿಲ್ಲ. ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲಯ್ಯ. ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ, ಯಾರು ಬೆದರಿಕೆ ಕರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ಹೌದು, ನನಗೂ ಬಂದಿದೆ ಸರ್. ಇನ್ನೊಂದು, ನಿಮ್ಮ ಸರ್ಕಾರ ಬಂದ್ಮೇಲೆ ಪ್ರತಿ ಸಾರಿ ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂತಾರೆ. 10% 8% ಯಾವ ತರ ಇಲ್ಲ ನೋಡಯ್ಯ, ಇದು ಟೆಂಪರೆನ್ಸ್ ಬೋರ್ಡ್ ಅಂತ ಇದೆ, ಗೊತ್ತಾ ನಿನಗೆ? ಪೂರ್ಣ ನಿಲ್ಸಾಗಿಲ್ಲ, ಕಡಿಮೆ ಮಾಡಿ ಕುಡಿಯೋದನ್ನ ಅಂತ. ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರಲಿ.